ಧಾರವಾಡ ಜಿಲ್ಲಾಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದಂಥ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆಸ್ಪತ್ರೆಯಲ್ಲಿ ಕುಂದುಕೊರತೆಗಳನ್ನು ಆಲಿಸಿದರು. ಆಸ್ಪತ್ರೆಯ ಮುಖ್ಯ ದ್ವಾರಕ್ಕೆ ಬರ್ತಿದ್ದ ಹಾಗೆ ಹಲವು ಸಾರ್ವಜನಿಕರನ್ನ ಭೇಟಿ ಮಾಡಿದಂಥ ನಾಗಲಕ್ಷ್ಮಿ ಅವರು ಆಸ್ಪತ್ರೆಯಲ್ಲಿ ಸಿಗುವಂತಹ ಸೌಲಭ್ಯ ಹಾಗೂ ಯಾವ ರೋಗಿಗೆ ಏನಾಗಿದೆ ಅನ್ನುವಂಥದ್ರ ಕುರಿತು ವಿಚಾರಣೆಯಾಗಿ ಮಾತನಾಡಿಸಿದ್ರು. ನಂತರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಅವರು ಹೆರಿಗೆ ವಾರ್ಡ್, ಮಕ್ಕಳ ಆಸ್ಪತ್ರೆಗೂ ಭೇಟಿಯನ್ನ ನೀಡಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಇರುವಂತಹ ಸವಲತ್ತುಗಳ ಕುರಿತು ಮಾಹಿತಿಯನ್ನ ಪಡೆದುಕೊಂಡರು. ಈ ವೇಳೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸುವಂತಹ ವ್ಯವಸ್ಥೆ ಚೆನ್ನಾಗಿದೆ. ಅತ್ಯಂತ ಕ್ಲಿಷ್ಟಕರವಾದ ಹೆರಿಗೆಯನ್ನ ಕೂಡ ಇಲ್ಲಿ ಮಾಡಿಸಲಾಗಿದೆ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಾನಂದ ಹೋನಕೇರಿ, ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಸಂಗಪ್ಪ ಗಾಬಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಮೊದಲಿಗೆ ಹಂಚ್ಕೊಳ್ಳೋದು ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಡಾಕ್ಟರ್ಸ್ನ ಮತ್ತು ನರ್ಸಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಎಸ್ಪೆಷಲಿ ನಮ್ಮ ಈ ಒಂದು ಧಾರವಾಡ ತಾಯಿ ಮಗುವಿನ ಆಸ್ಪತ್ರೆ ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಸಂಗಪ್ಪ ಗಾದಿಯವರು ಭಾಳ ಖುಷಿ. ಯಾಕೆಂದರೆ ಆ ಥರ ಒಂದು ಡೆಡಿಕೇಟೆಡ್ ಇರುವಂಥ ಒಬ್ಬ ವೈದ್ಯರು ಈ ಒಂದು ಎಷ್ಟು ತಾಯಂದಿರ ಒಂದು ಬದುಕಲ್ಲಿ ಎಷ್ಟು ಅವರ ಒಂದು ಪಾತ್ರ ಇರುತ್ತೆ ಅಂತ ನಾನು ಇವತ್ತು ಹಾಸ್ಪಿಟ್ಲಿಗೆ ಬಂದಾಗ ಅವರ ಒಂದು ಕೆಲಸವನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ. ಮುಖ್ಯವಾಗಿ ಏನಂತಂದರೆ ನೋಡಿ, ಒಂದು ತಿಂಗಳಲ್ಲಿ ಇವ್ರು ಸುಮಾರು 550 ಡೆಲಿವರಿ ಮಾಡ್ತಾರೆ. ಇಲ್ಲಿ ಆರು ಜನ ಗೈನಕಾಲಜಿಸ್ಟ್ ಇದ್ದಾರೆ. ಅಂದರೆ ಸಾಕಾಗಲ್ಲ. ನೀವು ಒಳಗೋಗಿ ನೋಡಿಬಿಟ್ರೆ ಅಲ್ಲಿ ಫ್ಯಾನು ಇರಲ್ಲ, ಗಾಳಿ ಇಲ್ಲ, ಅಲ್ಲಿ ಅಷ್ಟು ಇದು ಪ್ಯಾಕ್ಡ್ ಇರುತ್ತೆ. ನಾನು ನೆಂದೋಗ್ಬಿಟ್ಟಿದ್ದೀನಿ ಒಳಗಡೆ. ಅಷ್ಟು ಅಂಥ ಒಂದು ಇದರಲ್ಲಿ ಎಲ್ಲ ಸಿಬ್ಬಂದಿ, ವೈದ್ಯ ಸಿಬ್ಬಂದಿ, ನರ್ಸು, ಕ್ಲಾಸ್ ಗ್ರೂಪ್ ಡಿ ಎಲ್ಲರೂ ಆ ತಾಯಂದಿರದ್ದು ಡೆಲಿವರಿ ಮಾಡಿ, ಆ ಡೆಲಿವರಿ ಅಂದರೆ ಗೊತ್ತಲ್ಲ, ಸಾವಿಗೆ ಪುನರ್ಜನ್ಮ, ಸಾವಿಗೆ ತನ್ನ ದೇಹವನ್ನು ಒಡ್ಡಿ ಮಗುವಿಗೆ ಜನನ ಕೊಡುವಂಥದ್ದೇ ಆ ಜಾಗ. ಅಲ್ಲಿ ಆ ತಾಯಿನ ಪ್ರತಿದಿನ ಆ ತಾಯಿ ಮಗುವನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ ನಮ್ಮ ಧಾರವಾಡ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ. ಮತ್ತು ಇನ್ನೊಂದು ಏನಂತಂದರೆ, ನಾವು 82 ತಾಯಂದಿರನ್ನ ಉಳಿಸಿರೋ ಅಂಥದ್ದು. ಅಂದರೆ ಇನ್ನೇನು ತುಂಬ ರಕ್ತಸ್ರಾವ ಆಗಿರುತ್ತೆ, ಜಸ್ಟ್ ಮಿಸ್, ಆ ಸಾವನ್ನ ಜಸ್ಟ್ ಮಿಸ್ ಮಾಡಿರ್ತಾರೆ. ಅಂಥ ತಾಯಂದಿರನ್ನ ಉಳಿಸೋದ್ರಲ್ಲೂ ಭಾಳ ದೊಡ್ಡ ಒಂದು ಕೈ ಇದೆ ಇಲ್ಲಿ ನಮ್ಮ ಈ ಆಸ್ಪತ್ರೆದು. ಮತ್ತು ಮಿಕ್ಕಿದೇನಂತಂದರೆ ನಿಮಗೆಲ್ರಿಗೂ ಗೊತ್ತೇ ಇದೆ, ಫೆರಿಫೆರಲ್ ಸೆಂಟರ್ಸಿಂದ ಎಲ್ಲ ತಾಲೂಕು ಆಸ್ಪತ್ರೆಗಳು, PHCಗಳಿಂದ ತಾಯಂದಿರನ್ನ ಇಲ್ಲಿ ಕರ್ಕೊಂಬರ್ತಾರಲ್ಲ, ಅಷ್ಟರಲ್ಲೇ ಸಾವುಗಳಾಗುತ್ತವೆ. ಎಸ್ಪೆಷಲಿ ಬ್ಲೀಡಿಂಗು ಮತ್ತು BP ಜಾಸ್ತಿ ಆಗಿರುತ್ತೆ. ಆ ಸಾವುಗಳನ್ನು ತಡೆಯೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದು, ಆ್ಯಕ್ಚುಲಿ ಅವ್ರಿಗೆ ಟ್ರೈನಿಂಗ್ ಇದೆ, ಸರ್ಕಾರದಲ್ಲಿ ಕಾರ್ಯಕ್ರಮಗಳಿದ್ದಾವೆ. ಅದನ್ನೆಲ್ಲ ನಾಳೆ ನಾನು ಜಿಲ್ಲಾಡಳಿತ ಕಚೇರಿಯಲ್ಲಿ ಜಿಲ್ಲಾಡಳಿತ ಅಧಿಕಾರಿಯರ ಜೊತೆ ಏನೆಲ್ಲ ಮಾಡಿದ್ದಾರೆ ಅಂಥವನ್ನೆಲ್ಲ, ಆ ಥರ ತಾಯಂದಿರನ್ನ ಉಳಿಸ್ಲಿಕ್ಕೆ ಏನೇನು ಕ್ರಮಗಳನ್ನು ತೊಗೊಂಡಿದ್ದಾರೆ. ಯಾಕಂದರೆ ನಾನು ನಿನ್ನೆ ಅಲ್ಲಿ ಹಿಮ್ಸಲ್ಲಿ ಹೋದಾಗ ಆ ಆಸ್ಪತ್ರೆಗೆ ಬರುವಂಥ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ 8 ರಿಂದ 12 ತಾಯಂದಿರು ಸತ್ತೋಗ್ಬಿಡ್ತಾರೆ. ಆ ನಡಿ ಮಧ್ಯ ಏನು ಆ ರಕ್ತಸ್ರಾವ ಇರುತ್ತಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಪ್ರಿವೆಂಟಿವ್ ಮೆಷರ್ಸ್ನ ನಾವು ತೊಗೊಳ್ಳದೇ ಇರೋದೇ ಒಂದು ಕಾರಣ. ಅದು ಒಂದು. ಮತ್ತು ಪೋಕ್ಸೋ ಕೇಸು ಅಂದರೆ 18 ವರ್ಷದ ಕೆಳಗಡೆ ಇರೋ ಮಕ್ಕಳು ಇಲ್ಲಿ ಇವಾಗ ಒಂದು ಡೆಲಿವರಿ ಆಗಿದೆ, ಇನ್ನೊಬ್ಬರು ಮಗಳಿಗೆ ಅಬಾರ್ಟ್ ಮಾಡಿದ್ದಾರೆ.
ಏನಂತಂದರೆ ಪೋಕ್ಸೋ ಕೇಸ್ಗಳು ಸಹ ನಮ್ಮ ಇಲ್ಲಿ ಈ ವರ್ಷದ್ದು ನಿಮಗೆ ನಾನು ಒಟ್ಟು ಪೋಕ್ಸೋ ಕೇಸು ಅಂದರೆ 3 ವರ್ಷದ್ದು ಇಲ್ಲಿ ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ ಅವ್ರ ಹತ್ರ ಮಾಹಿತಿ ತೊಗೊಂಡಿದ್ದೀನಿ. ಇಲ್ಲಿಗೆ ಬಂದಿರೋವು 83 ಪೋಕ್ಸೋ ಕೇಸು. ಅದರಲ್ಲಿ ಬಾಲ್ಯ ವಿವಾಹ ಆಗಿ ಗರ್ಭಿಣಿ ಆಗಿರೋರು 12 ಜನ, ಮತ್ತು ಅತ್ಯಾಚಾರಕ್ಕೆ ಒಳಪಟ್ಟು ಗರ್ಭಿಣಿ ಆಗಿರೋರು 33 ಜನ, ಮತ್ತು ಗರ್ಭಪಾತಕ್ಕೆ ಒಳಗಾದ ಮಕ್ಕಳು ಅಂದರೆ ನಮಗೆ ಮಗು ಬೇಡ ವಯಸ್ಸು ಆ ಮಕ್ಕಳಿಗೆ ಟೋಟಲಿ 27 ಜನಕ್ಕೆ ಮಾಡಿದ್ದಾರೆ ಗರ್ಭಪಾತ. ಮತ್ತು ಇನ್ನೊಂದೇನು ವಶಕ್ಕೆ ಪಡೆದ ಇದು ಒಂಥರ ಆತಂಕಕರವಾದಂಥ ಬೆಳವಣಿಗೆ. ನಾನು ಒಂದು ಆಯೋಗದ ಅಧ್ಯಕ್ಷೆಯಾಗಿ ನಾನು ಏನು ನೋಡಿದ್ದೀನಿ ಅಂತಂದರೆ, ಕಡೆಗೆ ಅಟ್ ದ ಎಂಡ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಅವಳು ಬಸರಿ ಆಗಿರ್ತಾಳೆ, ಅವನನ್ನು ಜೈಲಿಗೆ ಹಾಕ್ತೀವಿ. ಇಲ್ಲಿ ಅಪ್ಪ ಅಮ್ಮನೂ ನೀನು ಬಸರಿ ಆಗಿದೆಯಾ ಯಾರಿಗೋ ಗೊತ್ತಿಲ್ಲದೆ ಅಂಥೇಳಿ ಆ ಮಗು ಇರುತ್ತೆ ತೊಗೊಂಡೋಗೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಅನಾಥ ಆಗಿಬಿಡ್ತಾರೆ ಆ ತಾಯಿ. ಅವನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ಯಾ, ನೀನು ಜೈಲಿಗೆ ಕಳಿಸಿದ್ಯಾ ಅಂತ ಬಂದಮೇಲೆ ಅವ್ನು ಬೇಡ ಅಂತಾನೆ. ಭಾಳ ಹೋರಾಟ. ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಏನಂದರೆ ಇತ್ತೀಚೆಗೆ ನಾವು ಪೋಕ್ಸೋ ಕೇಸ್ ಏನಂತಂದರೆ, ಈ ಕಾಲೇಜ್ಗೆ ಹೋದ ನಂತರ ಈ ಲವ್ ಮಾಡಿ ಗರ್ಭಿಣಿ ಆಗಿರೋದು. ಒಂದು ಕೇಸು ಡಿಲಿವರಿ ಆಗತನ ಮನೇಲಿರೋರಿಗೆ ಗೊತ್ತಿಲ್ಲ, ಮನೆಯಲ್ಲೇ ಅವಳೇ ಡಿಲಿವರಿ ಮಾಡ್ಕೊಂಬಿಟ್ಟಿದ್ದಾಳೆ. ಇಮ್ಯಾಜಿನ್ ಮಾಡಿ, ಹೊಟ್ಟೆ ಕಾಣಲ್ಲ, ತಂದೆ ತಾಯಿಗೆ ಗೊತ್ತಿರಲ್ಲ, ಇವಳು ಫೋನ್ ಮಾಡಿ ಹೇಳ್ತಾಳೆ ನಾನು ಗರ್ಭಿಣಿ ಅಂತ, ಅವನು ಅವತ್ತಿಂದ ನಾಪತ್ತೆ. ಇದು ನಮ್ಮ ದುರಂತ. ಸೊ ಇಂಥ ಮಕ್ಕಳಿಗೆಲ್ಲ ನ್ಯಾಯ ಕೊಡಿಸಬೇಕು. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಸೊ ಅವರಿಗೆಲ್ಲರಿಗೂ ನಾನು ನಾಳೆ ಜಿಲ್ಲಾಡಳಿತ ಕಚೇರಿಯಲ್ಲೇ ಮಾತಾಡ್ತೇನೆ. ಮತ್ತು ನನಗೆ ಖುಷಿ ಇದೆ, ನಮ್ಮ ಧಾರವಾಡದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಕೆಲಸ ಮಾಡ್ತಾ ಇರೋದು, ಆ ತಾಯಿಯಾಗಿ ಸ್ಪಂದಿಸ್ತಾ ಇರೋ ಆ ಹೃದಯ ಭಾಳ ದೊಡ್ಡ ಮಟ್ಟಕ್ಕೆ ಕೆಲಸವನ್ನು ಮಾಡ್ತಾ ಇದೆ ಇಂಥ ಮಕ್ಕಳಿಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.